ಚಡ್ಚಣ್ ಪೈಪ್ ನೇತ್ ನೀರಾವರಿ ಅರ್ಧಂಬರ್ಧ ಆಗಿದ್ದರಿಂದ ಎಲ್ಲ ರೈತರಿಗೆ ನೀರು ಸಿಗದೇ ಇರೋದ್ರಿಂದ ರೈತರು ನೀರಿಗಾಗಿ ಪಂಪ್ ಸೆಟ್ ಹಚ್ಚಿ ಇಂಜನ್ ಹಚ್ಚಿ ನೀರು ತಗೊಳ್ತಾ ಇದ್ದಾರೆ. ರೈತರ ಸಮಸ್ಯೆಗಳು ಎಲ್ಲ ನಮ್ಮ ಸರ್ಕಾರಗಳು ಮತ್ತು ನೀರಾವರಿ ಇಲಾಖೆಯವರು ಆದಷ್ಟು ಬೇಗ ಎಲ್ಲ ರೈತರಿಗೆ ನೀರು ಸಿಗುವಂತೆ ಮಾಡಬೇಕು. ನೋಡೋಣ ಎಷ್ಟು ದಿನ ಹಿಡಿದು ನೀರು ಬಂದಾಗಿದೆ. ಈಗ ವಾರದಾಗ 3 ದಿನ ಬೀಳಿದೆ, 15 ದಿನ 2 ದಿನ ಬಿಟ್ಟರೆ ತಿಂಗಳಿಗೆ ನೀರೇ ಇದೆ ಒಟ್ಟು. ಒಟ್ಟು ಈಗ ವರ್ಷ 2 ವರ್ಷ ಹಿಡಿದು ಚಾಲು ಮಾಡಿದ್ದೇವೆ. ನೀರೇ ಸರಿಯಾಗಿ ಬರ್ತಾವೆ. 1-2 ದಿನ ಚಾಲು ಮಾಡ್ತಾರೆ, ತಿಂಗಳ ಗಂಟೆ ಕೆಲಸ ಆ ಕಡೆ ಪೂರ ಗಪ್ಪ ಹೊಳ್ಳಿ ನೀರೇ ಬರ್ತಾವೆ. ಒಟ್ಟು ಏನು ಮಾಡೋದು, ಸುತ್ತಮುತ್ತ ಎಲ್ಲ ರೈತರಿಗೆ ಬರ್ತಾವೇನು? ಎಲ್ಲಿ ನೀರೇ ಯಾರಿಗೆ ಬರ್ತವೆ. ಮತ್ತು ಚಂಬರ್ IS ಎಕರೆಗೆ ಒಂದು ಹಾಕಿ ಎಪ್ಸಾರಿ 100 ಎಕರೆಗೆ ಒಂದು 50 ಎಕರೆ ಈ ತೆರನಾಗಿ ಎಲ್ಲ ರೈತರ ಸಮಸ್ಯೆಗಳಿದ್ದು ಚಡ್ಚಣ್ ಪೈಪ್ ನೀರಾವರಿ 10 ವರ್ಷಗಳಿಂದ ಆಮೆ ವೇಗದ ಗತಿಯಲ್ಲಿ ಸಾಗಿ ಈಗ ಅಲ್ಲಿಗೆ ಅರ್ಧಕ್ಕೆ ನಿಂತು ಬಿಟ್ಟಿದೆ. ಆದ್ದರಿಂದ ನಾವು ಬೆಂಗಳೂರು ಮತ್ತು ಬೆಳಗಾವಿ ಸೈಕಲ್ ಜಾಥಾ ಮಾಡಿ ಮನವಿ ಕೊಟ್ಟಿದ್ದು. ಇಂಡಿ, ಬಿಜಾಪುರ, ರಾಂಪುರ, ಆಲಿಮಟ್ಟಿ, ಇಂಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ 100 ಸಲ ಮನವಿ ಕೊಟ್ಟಿದ್ದರು. ನಮ್ಮ ಮನವಿಗಳನ್ನು ಒಯ್ದು ಅಲ್ಲೇ ಇಟ್ಟು ಬಿಡ್ತಾ ಇದ್ದಾರೆ. ಆದ್ದರಿಂದ ಮುಂದೆ ಒಂದು ವಾರದಲ್ಲಿ ಈ ಯೋಜನೆ ಎಲ್ಲ ರೈತರಿಗೆ ನೀರು ಸಿಗುವಂತೆ ಮಾಡದೇ ಇದ್ದರೆ ನಾವೆಲ್ಲ ರೈತರು ಕೂಡಿಕೊಂಡು ಧರಣಿ ಸತ್ಯಾಗ್ರಹ ಹೂಡ್ತೇವೆ ಅಂತೇಳಿ ಈ ಮೂಲಕ ಹೇಳುತ್ತೇವೆ. ಶ್ರೀಶೈಲ ಆಳೂರು ಎಂಬ ಯೂಟ್ಯೂಬ್ ಚಾನಲ್ ಇದ್ದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ.